ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಕನಕಪುರದ ತಮ್ಮ ನಿವಾಸದಲ್ಲಿ ಜನಸ್ಪಂದನ ಸಭೆ ಆಯೋಜನೆ ಮಾಡಿದ್ದಾರೆ. ಮಧ್ಯಾಹ್ನ 12ರಿಂದ ಸಂಜೆ 4ರವರೆಗೆ ಡಿಕೆಶಿ ಕನಕಪುರದ ಜನರ ಅಹವಾಲನ್ನ ಆಲಿಸಲಿದ್ದಾರೆ. ಜನಸ್ಪಂದನ ಸಭೆಯಲ್ಲಿ ಜಿಲ್ಲಾ ಮಟ್ಟ ಹಾಗೆಯೇ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಮೂಡ ಟೆನ್ಷನ್ ಮಧ್ಯೆ ನಾಳೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಪೂಜೆ ಬಳಿಕ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ದಾಸೋಹ ಭವನದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ ನಡೆಯಿತು. ಗವರ್ನರ್ ಪ್ರಾಸಿಕ್ಯೂಷನ್ ಪರ ತುಷಾರ್ ಮೆಹ್ತಾ ಸುದೀರ್ಘವಾದ ವಾದ ಮಂಡಿಸಿದರೆ ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ವಾದ ಮಂಡಿಸಿದ್ರು. ಬಳಿಕ ಟಿಜೆ ಅಬ್ರಾಹಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ವಿಚಾರಣೆಯನ್ನ ನಾಳೆ ಮಧ್ಯಾಹ್ನ 3:30ಕ್ಕೆ ಮುಂದೂಡಿದೆ. ಹೈಕೋರ್ಟ್ನಲ್ಲಿ ನಿನ್ನೆ ನಡೆದ ಮೂಡ ಪ್ರಾಸಿಕ್ಯೂಷನ್ ಸಮರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಪ್ತರ ಜೊತೆ ಚರ್ಚಿಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಊಟದ ವೇಳೆ ತಮ್ಮ ಆಪ್ತರ ಜೊತೆ ಚರ್ಚೆ ನಡೆಸಿದ್ದಾರೆ. ನಾಳೆ ನಡೆಯಲಿರುವ ವಿಚಾರಣೆ ಬಗ್ಗೆ ಹಾಗೆಯೇ ಮುಂದೆ ತೀರ್ಪು ಏನಾಗಬಹುದು ಅನ್ನುವ ಲೆಕ್ಕಾಚಾರದ ಬಗ್ಗೆ ಸಿಎಂ ಚರ್ಚಿಸಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಹಗರಣದ ತನಿಖಾ ವರದಿಯನ್ನ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ಹಾ ನೇತೃತ್ವದ ಆಯೋಗ ಸರ್ಕಾರಕ್ಕೆ ಸಲ್ಲಿಸಿದೆ. ವರದಿಯಿಂದ ಮಾಜಿ ಸಿಎಂ ಬೊಮ್ಮಾಯಿ, ಆಗಿನ ಆರೋಗ್ಯ ಸಚಿವ ಸುಧಾಕರ್ ಸೇರಿದಂತೆ ಹಲವರಿಗೆ ಕಂಟಕವಾಗುವ ಸಾಧ್ಯತೆ ಇದೆ. ಬಳ್ಳಾರಿ ಜೈಲಲ್ಲಿರೋ ನಟ ದರ್ಶನ್ನನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ಈ ವೇಳೆ ಪತಿಗಾಗಿ ವಿಜಯಲಕ್ಷ್ಮಿ ಡ್ರೈ ಫ್ರೂಟ್ಸ್, ಬಟ್ಟೆ ತಗೊಂಡು ಹೋಗಿದ್ರು. ಈ ವೇಳೆ ಸಿಬ್ಬಂದಿ ಬ್ಯಾಗ್ ಪರಿಶೀಲಿಸಿ ಜೈಲಿನ ಒಳಗೆ ಬಿಟ್ಟಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿರೋ ನಿನ್ನೆ ಪತಿಯನ್ನ ಭೇಟಿಯಾದ ವಿಜಯಲಕ್ಷ್ಮಿ ಜಾಮೀನು ಅರ್ಜಿ ಸಲ್ಲಿಕೆ ಹಾಗೂ ಚಾರ್ಜ್ ಶೀಟ್ ಬಗ್ಗೆ ಚರ್ಚಿಸಿ ಭಾವುಕರಾಗಿದ್ದಾರೆ. ಭೇಟಿ ಬಳಿಕ ವಿಜಯಲಕ್ಷ್ಮಿ ತನ್ನ ಪರ್ಸ್ ಮರೆತು ಹೋಗಿದ್ರು. ಓಡಿ ಬಂದು ವಿಜಯಲಕ್ಷ್ಮಿಗೆ ಜೈಲು ಸಿಬ್ಬಂದಿ ಪರ್ಸ್ ಕೊಟ್ಟಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲು ಭೇಟಿ ಬಳಿಕ ಉತ್ತರ ವಲಯ ಕಾರಾಗೃಹ ಡಿಐಜಿ ಟಿಪಿ ಶೇಷ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದರ್ಶನ್ ವೆಸ್ಟರ್ನ್ ಟಾಯ್ಲೆಟ್ ಅಥವಾ ಸರ್ಜಿಕಲ್ ಚೇರ್ ವ್ಯವಸ್ಥೆ ಕೇಳಿದ್ದಾರೆ. ಜೈಲು ಡಾಕ್ಟರ್ ಪರಿಶೀಲನೆ ಬಳಿಕ ಈ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂದಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರೋ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಮೊದಲ ಆರೋಪಿ ಪವಿತ್ರ ಗೌಡಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಪವಿತ್ರ ಸಲ್ಲಿಸಿದ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಪವಿತ್ರಗೆ ಭವಿಷ್ಯದ ಆತಂಕ ಕಾಡ್ತಿದೆ. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧ ದಾಖಲಾಗಿದ್ದ 3 ಎಫ್ಐಆರ್ ತನಿಖೆ ಚುರುಕುಗೊಂಡಿದೆ. ತನಿಖೆಯ ಪ್ರಾಥಮಿಕ ವರದಿಯನ್ನ ಡಿಸಿಪಿ ಸಾರಾ ಫಾತಿಮಾ ಪೊಲೀಸ್ ಕಮಿಷನರ್ಗೆ ಸಲ್ಲಿಸಿದ್ದಾರೆ. ಪ್ರಾಥಮಿಕ ವರದಿಯಲ್ಲಿ ಫೋಟೋ ವೈರಲ್, ಸೀಕ್ರೆಟ್ ರಿವೀಲ್ ಆಗಿದೆ. ದರ್ಶನ್ ಬಗ್ಗೆ ನಟ ಸುದೀಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನಿದೆ, ಅದನ್ನ ನಂಬಿದ್ದೇನೆ. ನಾನು ಒಳಗೆ ಹೋಗಿ ಅವರನ್ನ ಹೊರಗೆ ಕಳುಹಿಸಬೇಕಾ? ದರ್ಶನ್ಗೆ ಕುಟುಂಬ ಇದೆ, ಅಭಿಮಾನಿಗಳಿದ್ದಾರೆ. ತಪ್ಪು ಅಂತ ನಾವು ಹೇಗೆ ಹೇಳೋದಿಕ್ಕಾಗತ್ತೆ? ನಾನು ದರ್ಶನ್ ಇಬ್ರು ಈಗ ಸರಿ ಇಲ್ಲ. ಮೊದಲಿನಂತೆ ಇದ್ದಿದ್ರೆ ಖಂಡಿತ ಮಾತಾಡಿಸ್ತಿದ್ದೆ ಅಂತ ಹೇಳಿದ್ದಾರೆ. ಹಲವಾರು ರಾಜ್ಯಗಳಲ್ಲಿ ಬುಲ್ಡೋಸರ್ ಆಕ್ಷನ್ ಪ್ರವೃತ್ತಿಯನ್ನು ನಿಲ್ಲಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಾಳೆ ವಿಚಾರಣೆ ನಡೆಸಲಿದೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಆರೋಪಿಗಳ ಮನೆಗಳ ಮೇಲೆ ಬುಲ್ಡೋಸರ್ ಹರಿಸಲು ಸರ್ಕಾರಗಳ ಅನುಮತಿ ಪ್ರಶ್ನಿಸಿ ಜಮಿಯತ್ ಉಲೇಮಾ ಎ ಹಿಂದ್ ಅರ್ಜಿ ಸಲ್ಲಿಸಿತ್ತು. ಪರಿಸರ ಇಲಾಖೆ ಸಚಿವರ ತವರು ಜಿಲ್ಲೆ ಬೀದರ್ನಲ್ಲಿ ಗಣೇಶ ಮೂರ್ತಿಗಳ ಹಾವಳಿ ಹೆಚ್ಚಾಗಿದೆ. ಜಿಲ್ಲಾಡಳಿತ ಆದೇಶ, ಸಚಿವರ ಮನವಿಗೂ ಬಗ್ಗದ ಪಿಒಪಿ ಗಣೇಶ ಮೂರ್ತಿ ತಯಾರಕರು ಸಾವಿರಾರು ಮೂರ್ತಿಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಿದ್ದಾರೆ. ತುಂಗಭದ್ರಾ ಡ್ಯಾಂನ ಗೇಟ್ ಕಿತ್ತು ಹೋಗಿ ಅಪಾರ ನೀರು ಹರಿದು ಹೋದ ನಂತರ ಆತಂಕಗೊಂಡಿದ್ದ ರೈತರಿಗೆ ಈಗ ಆಶಾಭಾವನೆ ಮೂಡಿದೆ. ತುಂಗಭದ್ರಾ ಜಲಾಶಯ ಭರ್ತಿಯಾಗಿ ಇನ್ನು ಕೇವಲ 2.50 ಅಡಿ ಅಷ್ಟೇ ಬಾಕಿ ಇದೆ. ಒಳ ಹರಿವಿನ ಆಧಾರದಲ್ಲಿ ನದಿಗೆ 5,000 ಕ್ಯೂಸೆಕ್ ನೀರು ಬಿಡುವ ಸಾಧ್ಯತೆ ಇದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಆಂಧ್ರಪ್ರದೇಶದ ಹಲವು ಕಡೆಗಳಲ್ಲಿ ಭರ್ಜರಿ ಮಳೆಯಾಗ್ತಿದೆ. ಭಾರೀ ಪ್ರಮಾಣದಲ್ಲಿ ಮಳೆ ಹಿನ್ನೆಲೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ವಿಜಯವಾಡ ಸೇರಿ ಅನೇಕ ಕಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಈವರೆಗೆ 7 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. 72 ರಸ್ತೆಗಳು ಬಂದ್ ಆಗಿವೆ. ಗುಜರಾತ್ ಕರಾವಳಿಯಲ್ಲಿ ಆತಂಕ ಸೃಷ್ಟಿಸಿದ ಅಸ್ನಾ ಚಂಡಮಾರುತ ಈಗ ಒಮನ್ ಕಡೆಗೆ ಚಲಿಸಿದೆ. ಇದರಿಂದ ಮಳೆಯಿಂದ ತತ್ತರಿಸಿದ ಗುಜರಾತ್ ಕರಾವಳಿಯ ಜನ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದಾಗ್ಯೂ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳೀಯ ಆಡಳಿತ ಸುಮಾರು 3,500 ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದೆ.
ನ್ಯೂಯಾರ್ಕ್ನಲ್ಲಿ ಅಕ್ಕ ಸಮ್ಮೇಳನ ನಡೀತಾ ಇದೆ. ಅಕ್ಕ ಸಮ್ಮೇಳನದಲ್ಲಿ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಭಾಗವಹಿಸಿದ್ದಾರೆ. ನ್ಯೂಯಾರ್ಕ್ಗೆ ಕುಟುಂಬ ಸಮೇತವಾಗಿ ಹೋಗಿರುವ ಶಾಸಕ ವೀರೇಂದ್ರ ಅಲ್ಲಿ ಸೈಕಲ್ ರಿಕ್ಷಾದಲ್ಲಿ ಕನ್ನಡ ಹಾಡು ಹಾಡುತ್ತಾ ಎಂಜಾಯ್ ಮಾಡಿದ್ದಾರೆ. ಪುತ್ರಿ ಹಿಮಾನಿ ಜೊತೆ ಬೊಂಬೆ ಹೇಳುತ್ತೈತೆ, ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಅನ್ನುವ 2 ಹಾಡನ್ನ ಹೇಳಿದ್ದಾರೆ. ಆಕಾಶ ಮೇಲೇರಿತು, ಸಿಡಿಲು ಸಿಡಿದೀತು, ಎಚ್ಚರ. ಇದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮೀಪದ ಮೈದೊಳಲು ಗ್ರಾಮದ ಹನುಮಂತ ದೇವರ ಕಾರ್ಣಿಕ ವಾಕ್ಯ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಈ ದೇಗುಲದಲ್ಲಿ ಕಾರ್ಣಿಕೋತ್ಸವ ನಡೆಯುತ್ತೆ. ಕಾರ್ಣಿಕ ವಾಕ್ಯ ಆಧರಿಸಿ ರೈತರು ವರ್ಷದ ಮಳೆ ಬೆಳೆಯ ಅಂದಾಜು ಮಾಡುವುದು ವಾಡಿಕೆ. ಕೊಪ್ಪಳದ ಕನಕಗಿರಿಯ ತೊಂಡೆ ತೇವರಪ್ಪ ದೇವರ ರಥೋತ್ಸವ ನಡೆಯಿತು. ಶ್ರಾವಣ ಮಾಸದ ಕೊನೆಯ ಶನಿವಾರ ಅದ್ಧೂರಿಯಾಗಿ ರಥೋತ್ಸವ ನಡೆಯಿತು. ಉತ್ತರ ದಿಕ್ಕಿರುವ ದೇವರು ಬೇಡಿದವರ ಕೊಡ್ತಾನೆ ಅನ್ನುವ ನಂಬಿಕೆ ಭಕ್ತರದ್ದು. ಕನಕಗಿರಿ ಸೇರಿ ಸುತ್ತಲಿನ ಗ್ರಾಮಸ್ಥರು ತೊಂಡೆ ತೇವರಪ್ಪ ದೇವರ ರಥೋತ್ಸವದಲ್ಲಿ ಭಾಗಿಯಾಗಿ ಉತ್ತತ್ತಿ ಎಸೆದು ಸಂಭ್ರಮಿಸಿದರು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೆಪ್ಟೆಂಬರ್ 8ರಿಂದ 10ರವರೆಗೆ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ವೇಳೆ ವಿವಿಧ ವಿವಿಗಳಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಲಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಸಾಗರೋತ್ತರ ಘಟಕದ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಮಾಹಿತಿ ಕೊಟ್ಟಿದ್ದು, ಡಲ್ಲಾಸ್ನಲ್ಲಿ ಟೆಕ್ಸಾಸ್ ವಿವಿ ವಿದ್ಯಾರ್ಥಿಗಳೊಂದಿಗೆ ರಾಹುಲ್ ಸಂವಾದ ನಡೆಸಲಿದ್ದಾರೆ ಅಂದಿದ್ದಾರೆ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 5ನೇ ಪದಕ ಲಭಿಸಿದೆ. ಕ್ರೀಡಾಕೂಟದ 2ನೇ ದಿನ 1 ಚಿನ್ನ ಸೇರಿದಂತೆ 4 ಪದಕ ಗೆದ್ದಿದ್ದ ಭಾರತಕ್ಕೆ 3ನೇ ದಿನ 1 ಕಂಚಿನ ಪದಕ ಸಿಕ್ಕಿದೆ. ಮಹಿಳೆಯರ 10 ಮೀಟರ್ ಏರ್ ರೈಫಲ್ SH1 ಫೈನಲ್ನಲ್ಲಿ ಭಾರತದ ರುಬಿನಾ ಫ್ರಾನ್ಸಿಸ್ ಕಂಚಿನ ಪದಕ ಗೆದ್ದಿದ್ದಾರೆ. ಶ್ರೀಲಂಕಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲೂ ಇಂಗ್ಲೆಂಡ್ ಬ್ಯಾಟರ್ ಜೋ ರೂಟ್ ಅಬ್ಬರಿಸಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ 206 ಎಸೆತಗಳನ್ನು ಎದುರಿಸಿ 143 ರನ್ ಬಾರಿಸಿದ ಜೋ ರೂಟ್ 2ನೇ ಇನ್ನಿಂಗ್ಸ್ನಲ್ಲಿ 121 ಎಸೆತಗಳನ್ನು ಎದುರಿಸಿ 103 ರನ್ಗಳ ಶತಕ ಸಿಡಿಸಿ ಮಿಂಚಿದ್ರು. ಇನ್ನು ಈ ಶತಕದೊಂದಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ರೂಟ್ ಶತಕಗಳ ಸಂಖ್ಯೆ 34ಕ್ಕೆ ಏರಿಕೆಯಾಗಿದೆ. ತಾಯಿಯ ಜನ್ಮದಿನದ ಪ್ರಯುಕ್ತ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಜೂನಿಯರ್ NTR ಭೇಟಿ ಕೊಟ್ಟು ದೇವರ ದರ್ಶನ ಪಡೆದರು. ಜೂನಿಯರ್ NTR ಕುಟುಂಬಕ್ಕೆ ರಿಷಬ್ ಶೆಟ್ಟಿ ಹಾಗೂ ನಿರ್ದೇಶಕ ಪ್ರಶಾಂತ್ ನೀಲ್ ಸಾಥ್ ಕೊಟ್ಟರು. ಕುಟುಂಬ ಸಹಿತ ಆಗಮಿಸಿ ಕೃಷ್ಣ ಮುಖ್ಯ ಪ್ರಾಣ ಗರುಡ ದೇವರ ದರ್ಶನ ಪಡೆದರು. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಜೂನಿಯರ್ NTR ಸಂತಸವನ್ನು ಹಂಚಿಕೊಂಡಿದ್ದಾರೆ. ತಾಯಿಯ ಕನಸು ಕೊನೆಗೂ ನನಸಾಯಿತು ಅಂತ ಬರೆದುಕೊಂಡಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ತೊಳಲಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 3ನೇ ದಿನ ದರ್ಶನ್ ಇವತ್ತು ಬಳ್ಳಾರಿಯ ಜೈಲಿನಲ್ಲಿ ಇರುವುದು. ಇಂತಹ ಸಂದರ್ಭದಲ್ಲಿ ನಟ ದರ್ಶನ್ಗೆ ಕಾಡ್ತಾ ಇದೆಯಂತೆ ಹಲವು ಸಮಸ್ಯೆ. ಹಾಗಾದ್ರೆ ಭೂಪತಿಗೆ ಏನೆಲ್ಲ ಸಮಸ್ಯೆ, ಹೇಗಿದ್ದಾರೆ ಈಗ ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ? ಹಲವು ಸಮಸ್ಯೆಗಳು ನಟ ದರ್ಶನ್ಗೆ ಕಾಡ್ತಾ ಇದೆಯಂತೆ. ಹಾಗಾದ್ರೆ ಈಗ ದರ್ಶನ್ ಯಾವ ರೀತಿಯಾಗಿದ್ದಾರೆ? ಜೈಲಿನ ಭದ್ರತಾ ಸೆಲ್ನಲ್ಲಿ ಸೊಳ್ಳೆಗಳ ಕಾಟವಂತೆ 2 ದಿನಗಳಿಂದ ನಿದ್ದೆ ಇಲ್ಲದೆ ದರ್ಶನ್ ತೊಳಲಾಟವನ್ನ ಮಾಡಿದ್ದಾರೆ. ಒಂದ್ ಕಡೆ ಮಂಡಿ ನೋವು, ಮತ್ತೊಂದು ಕಡೆ ಬೆನ್ನು ನೋವು. ಸೊ ಇವೆಲ್ಲವೂ ಕೂಡ ಸಾಕಷ್ಟು ಸಮಸ್ಯೆಯನ್ನ ಕೊಡ್ತಾ ಇದೆ ದರ್ಶನ್ಗೆ. ಈ ಸಂಕಟದಿಂದ ಪಾರಾಗೋದು ಹೇಗೆ ಅನ್ನುವ ಯೋಚನೆ ಮಾಡ್ತಿದ್ದಾರಂತೆ. ಮತ್ತೊಂದು ಕಡೆ ಸರ್ಜಿಕಲ್ ಚೇರ್ ವ್ಯವಸ್ಥೆಗೆ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಶೌಚಾಲಯದಲ್ಲಿ ಸರ್ಜಿಕಲ್ ಚೇರ್ ಕೊಡಿ ಅಂತ ಹೇಳಿ ಜೈಲು ಅಧಿಕಾರಿಗಳಿಗೆ ನಟ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ದರ್ಶನ್. ಈಗಾಗಲೇ ಬೆನ್ನು ನೋವು, ಮಂಡಿ ನೋವು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಜೈಲಿನಲ್ಲಿ ಸೊಳ್ಳೆಗಳ ಕಾಟ, ನಿದ್ದೆನೇ ಬರ್ತಾ ಇಲ್ಲ, ನಿದ್ದೆ ಇಲ್ಲದೆ ತೊಳಲಾಡ್ತಾ ಇದ್ದಾರೆ ದರ್ಶನ್. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಮಂಡಿ ನೋವು ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಜಿಕಲ್ ಚೇರ್ ವ್ಯವಸ್ಥೆ ಆದ್ರೂ ಮಾಡಿಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ ನಟ ದರ್ಶನ್. ಜೈಲು ಅಧಿಕಾರಿಗಳಿಗೆ ನಟ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಮನವಿಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ? ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನ ಡಾಕ್ಟರ್ಗಳು ಸಜೆಷನ್ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಈಗ ಸರ್ಜಿಕಲ್ ಚೇರ್ ಅನ್ನ ಕೊಡ್ತಾರಾ? ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು, ಪರಪ್ಪನ ಅಗ್ರಹಾರ ಜೈಲಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಂತಹ ನಟ ದರ್ಶನ್ ಇದೇ ಕಾರಣಕ್ಕಾಗಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದು. ಆದ್ರೆ ಈಗ ಬಳ್ಳಾರಿ ಜೈಲಲ್ಲಿ ನರಕ ಸದೃಶ್ಯವಾಗ್ತಾ ಇದೆ. ತನ ಯಾವ ರೀತಿಯಾಗಿ ಇರಬೇಕು ಅಂತ ಅಂದುಕೊಂಡ್ರು ಕೂಡ ಜೈಲಲ್ಲಿ ಏನೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಒಂದಷ್ಟು ಮನವಿಯನ್ನ, ಬೇಡಿಕೆಯನ್ನ ಜೈಲ ಅಧಿಕಾರಿಗಳಿಗೆ ದರ್ಶನ್ ಇಟ್ಟಿದ್ದಾರೆ.
ಈಗಾಗಲೇ ನನಗೆ ಆರೋಗ್ಯ ಸಮಸ್ಯೆ ಇದೆ, ಅಂದರೆ ಮಂಡಿ ನೋವಿದೆ, ಬೆನ್ನು ನೋವಿದೆ, ಇಂತಹ ಸಂದರ್ಭದಲ್ಲಿ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನನಗೆ ವೆಸ್ಟರ್ನ್ ಕಮೋಡ್ ಇರುವಂತಹ ಟಾಯ್ಲೆಟ್ ಬೇಕು, ಅಥವಾ ಸರ್ಜಿಕಲ್ ಚೇರ್ ಆದ್ರೂ ಅಟ್ಲೀಸ್ಟ್ ಕೊಡಿ ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಈಗಾಗಲೇ ಜೈಲಿನಲ್ಲಿ ಸೊಳ್ಳೆಗಳ ಕಾಟ ಬೇರೆ ವಿಪರೀತ ಆಗಿದೆ. ಇಂತಹ ಸಂದರ್ಭದಲ್ಲಿ ನನಗೆ ಇಲ್ಲಿ ನಿದ್ದೆನೂ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಿದ್ದೆ ಇಲ್ಲದೆ ತೊಳಲಾಟವನ್ನ ಮಾಡ್ತಾ ಇದ್ದಾರಂತೆ ದರ್ಶನ್. ಬೆನ್ನು ನೋವಿನ ಸಮಸ್ಯೆಗೆ ಇಂಡಿಯನ್ ಟಾಯ್ಲೆಟ್ ಅಡ್ಜಸ್ಟ್ ಆಗಲ್ಲ ಅಂತೇಳಿ ವೆಸ್ಟರ್ನ್ ಟಾಯ್ಲೆಟ್ ತಿಳ್ಕೊಂಡಿದ್ರು. ಅದಕ್ಕೇನು ಮೆಡಿಕಲ್ ರೆಕಾರ್ಡ್ಸ್ ನೋಡಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ L4 L5 ಸಮಸ್ಯೆ ಇದೆ ಅಂತ. ಹೌದೌದು, ಏನು ಬೆನ್ನು ಒಂದು ಸಮಸ್ಯೆ ಇದೆ ಅಂತ ಡಾಕ್ಯುಮೆಂಟ್ ನೋಡ್ಬೇಕು ನಾನು. ಅಲ್ಲ, ಕೊಡ್ತೀನಿ ಅಂತ ಹೇಳಿದರೆ ಕೊಡ್ತೀನಿ ಅಂತಂದರೆ ನಾನು ಬೇಡ ಅಂತ ಹೇಳಲಿಕ್ಕಾಗಲ್ಲ. ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡ್ತೀನಿ. ನಮ್ಮಲ್ಲಿ ಜೈಲ್ ಡಾಕ್ಟರ್ ಅದನ್ನು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಆನಂತರ ಅದನ್ನು ಏನು ಅಗತ್ಯತೆ ಇದೆ ಅದನ್ನು ನಾವು ಅವ್ರೇನು. ಇನ್ನು ನಟ ದರ್ಶನ್ಗೆ ಬೇಲ್ ಬಗ್ಗೆ ಟೆನ್ಷನ್ ಶುರುವಾಗಿದೆ. ಜೈಲಲ್ಲಿ ಪತಿಯ ಈ ಒಂದು ಪರಿಸ್ಥಿತಿಯನ್ನ ಕಂಡು ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಭೇಟಿ ಕೊಟ್ಟರಲ್ಲ, ಕಣ್ಣೀರು ಹಾಕಿದ್ರಂತೆ. ಒಂದ್ ಕಡೆ ಪರಪನಾಗ್ರಹಾರದಲ್ಲಿ ಇದ್ದಾಗ ಅಟ್ಲೀಸ್ಟ್ ಅವ್ರಿಗೆ ಯಾವಾಗ ಬೇಕೋ ಆಗ ಹೋಗಿ ನೋಡೋದಕ್ಕೆ ಅವಕಾಶ ಇತ್ತು ಅಂತ ಹೇಳಿದ್ರೆ ಸೋಮವಾರ ಹೋಗಿ ನೋಡ್ತಾ ಇದ್ರು. ಆದ್ರೆ ಈಗ ಬಹಳ ದೂರದ ಒಂದು ಜೈಲಲ್ಲಿ ಇರೋದ್ರಿಂದ ಬೆಂಗಳೂರಿನಿಂದ ಈಗ ಅಲ್ಲಿ ಹೋಗ್ಬೇಕು. ನಿನ್ನೆ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲೂ 1 ಗಂಟೆಗೂ ಹೆಚ್ಚು ಕಾಲ ಸಮಾಲೋಚನೆಯನ್ನ ಮಾಡಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಕೂಡ ದರ್ಶನ್ ಜೊತೆ ಮಾತನಾಡಿದ್ದಾರೆ. ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಪವಿತ್ರಾಗೆ ಬೇಲ್ ರಿಜೆಕ್ಟ್ ಆಗಿದ್ರಿಂದ ದರ್ಶನ್ಗೂ ಟೆನ್ಷನ್ ಶುರುವಾಗಿದೆ. ತನಗೂ ಬೇಲ್ ಸಿಗಲ್ಲ ಅಂತ ಕಾಟೇರನಿಗೆ ಈಗ ಆತಂಕ ಎದುರಾಗಿದೆ. ಬಟ್ ಇನ್ನೊಂದ್ ಕಡೆ ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ದಾರೆ. ಇನ್ನು ಬಳ್ಳಾರಿಯಲ್ಲೇ ಮನೆ ಮಾಡ್ತಾರಾ ವಿಜಯಲಕ್ಷ್ಮಿ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇದೆ. ಬಳ್ಳಾರಿಯಲ್ಲೇ ಇದ್ರೆ ವಾರಕ್ಕೆ 2 ದಿನ ಭೇಟಿ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಹೋಗೋದು ಬರುವ ಟೈಮ್ ಸ್ವಲ್ಪ ಕಡಿಮೆ ಆಗುತ್ತೆ, ಜರ್ನಿ ಟೈಮ್ ಕಡಿಮೆ ಆಗುತ್ತೆ. ಬಳ್ಳಾರಿಯಲ್ಲೇ ಬಾಡಿಗೆ ಮನೆ ಬಗ್ಗೆ ಗಂಡನ ಜೊತೆ ವಿಜಯಲಕ್ಷ್ಮಿ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲೇ ಇದ್ದು ಕಾನೂನು ಹೋರಾಟವನ್ನ ಮಾಡೋದ್ರ ಬಗ್ಗೆ ಕೂಡ ಈಗಾಗಲೇ ದರ್ಶನ್ ಜೊತೆ ಚರ್ಚೆಯನ್ನ ನಡೆಸಿದ್ದಾರಂತೆ. ನಿನ್ನೆ ಆಲ್ಮೋಸ್ಟ್ 1 ಗಂಟೆಗಳ ಕಾಲ ದರ್ಶನ್ ಅವರ ಹತ್ರ ಮಾತನಾಡಿಸಿದ್ದಾರೆ. ವಿಜಯಲಕ್ಷ್ಮಿ ಅವರು 4ವರೆಗೆ ಹೋದವರು 5ವರೆಯ ವೇಳೆಗೆ ಹೊರ ಬಂದಿದ್ದಾರೆ. ವೆಲ್ಕಮ್ ಬ್ಯಾಕ್. ಈಗಾಗಲೇ ನಟ ದರ್ಶನ್ ಬಳ್ಳಾರಿ ಜೈಲಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಬಳ್ಳಾರಿ ಜೈಲಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ದರ್ಶನ್ಗೆ ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ? ಊಟನೂ ಕೂಡ ಮಾಡ್ತಾ ಇಲ್ವಂತೆ ಒಂದು ಹೊತ್ತಿದ್ದು, ಹೌದಾ? ಹೇಗೆ? ಖಂಡಿತ ನಮಿತಾ, ಕಳೆದ 3 ದಿನಗಳಿಂದ ಕೂಡ ನಟ ದರ್ಶನ್ ಅವರಿಗೆ ಬಳ್ಳಾರಿಯ ಜೈಲಿನ ನಿಜವಾದಂಥ ನರಕ ದರ್ಶನ ಕೂಡ ಆಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಕಳೆದ 3 ದಿನಗಳಿಂದ ಕೂಡ ಇಲ್ಲಿನ ಏನು ಸಾಲು ಅವರಿಗೆ ಎದುರಿಸ್ತಕ್ಕಂಥ ಸವಾಲುಗಳೇನಿದ್ದಾವೆ, ಕಷ್ಟಗಳೇನಿದ್ದಾವೆ, ಅದು ಅವರಿಗೆ ಒಗ್ಗಿಕೊಳ್ಳಿಕ್ಕೆ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅದನ್ನು ಅವರು ಖುದ್ದು ನಿನ್ನೆ DIG ಭೇಟಿ ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಅಳಲನ್ನು ಕೂಡ ತೋಡ್ಕೊಂಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಕಳೆದ 3 ದಿನಗಳಿಂದ ಕೂಡ ಅವರಿಗೆ ಸರಿಯಾದಂಥ ನಿದ್ದೆ ಕೂಡ ಮಾಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಕೂಡ ಸಾಕಷ್ಟು ಕಾಡ್ತಾ ಇದೆ ಅನ್ನೋ ಮನವಿಯನ್ನು ಕೂಡ ಜೈಲಧಿಕಾರಿಗಳಿಗೆ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಏನು ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ಇರ್ತಕ್ಕಂಥದ್ದು, ಅವರಿರ್ತಕ್ಕಂಥ ಸೆಲ್ಲಲ್ಲಿ ಏನು ಇಂಡಿಯನ್ ಶೌಚಾಲಯ ಇರ್ತಕ್ಕಂಥದ್ದು, ಆ ಒಂದು ಇಂಡಿಯನ್ ಶೌಚಾಲಯದಲ್ಲಿ ಅವರಿಗೆ ಶೌಚಾಲಯಕ್ಕೆ ಹೋಗಲು ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಅವರು ಊಟವನ್ನು ಕೂಡ ಕೆಲವೊಂದು ಕಡೆ ಸ್ಕಿಪ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದನ್ನು ಖುದ್ದು ನಟ ದರ್ಶನ್ ಅವರೇ ನಿನ್ನೆ DIG ಅವರ ಮುಂದೆ ಕೂಡ ಹೇಳಿಕೊಂಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ DIG ಅವರು ಕೂಡ ಹೇಳಿರ್ತಕ್ಕಂಥದ್ದು L4 L5 ಸಮಸ್ಯೆ, ಸ್ಪೈನಲ್ ಸಮಸ್ಯೆ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಏನಾದರೂ ಇದುವರೆಗೆ ಏನಾದರೂ ವೈದ್ಯರ ಬಳಿ ಏನೋ ತೋರಿಸಿರ್ತಕ್ಕಂಥ ವೈದ್ಯಕೀಯ ರೆಕಾರ್ಡ್ಸ್ ಏನಿದ್ರೆ ಜೈಲಧಿಕಾರಿಗಳಿಗೆ ಸಲ್ಲಿಕೆ ಮಾಡಿ ಅದು ಜೈಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಕೂಡ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಅಗತ್ಯ ಬಿದ್ದರೂ ಕೂಡ ಬಳ್ಳಾರಿಯ ಸರ್ಕಾರ ಆಸ್ಪತ್ರೆಯಲ್ಲಿ ಕೂಡ, ಅದರಲ್ಲೂ ವಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ನಿಮಗೆ ಚಿಕಿತ್ಸೆ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸರ್ಜಿಕಲ್ ಚೇರಿಗೆ ಕೂಡ ಅವರು ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಅದನ್ನು ಕೂಡ ನೀವು ಕೊಟ್ಟಿರ್ತಕ್ಕಂಥ ವೈದ್ಯಕೀಯ ರೆಕಾರ್ಡ್ಸ್ ಮೇಲೇ ಪರಿಗಣಿಸ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ DIG ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಟ ದರ್ಶನ್ ಅವರು ಈ ರೀತಿಯ ಸಾಲು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಕೂಡ ಅವರು ಸಾಕಷ್ಟು ಮಾನಸಿಕವಾಗಿ ಕುಗ್ಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ಬಳ್ಳಾರಿಯ ಜೈಲಿಗೆ ಅವರು ಒಗ್ಗಿಕೊಳ್ಳಿಕ್ಕೆ ಕೂಡ ಸಾಕಷ್ಟು ಕಷ್ಟ ಕೂಡ ಆಗ್ತಾ ಇದೆ. ಅದನ್ನು ನಿನ್ನೆ
ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ನೀಡಿರತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರು ಆ ಒಂದು ಸಮಸ್ಯೆಯ ಬಗ್ಗೆ ಕೂಡ ಅವ್ರ ಮುಂದೆ ಕೂಡ ಅಳಲನ್ನಂತೂ ಕೂಡ ತೋಡ್ಕೊಂಡಿದ್ರು. ವಿಜಯಲಕ್ಷ್ಮಿ ಅವರು ಕೂಡ ನಟ ದರ್ಶನ್ ಅವರ ಭೇಟಿ ನಂತರ DIG ಅವರನ್ನು ಕೂಡ ಭೇಟಿಯಾಗಿ ಕೆಲವೊಂದು ವೈದ್ಯಕೀಯ ಏನು ಆರೋಗ್ಯದ ಸಮಸ್ಯೆ ಬಗ್ಗೆ ಕೂಡ DIG ಮುಂದೆ ಕೂಡ ವಿಜಯಲಕ್ಷ್ಮಿ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಕಳೆದ 3 ದಿನಗಳಿಂದ ಕೂಡ ಅವರು ಸರಿಯಾದಂಥ ನಿದ್ದೆ ಮಾಡ್ತಾ ಇಲ್ಲ. ಆದರೆ ನಿದ್ದೆ ಬಾರದಂಥ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಾಗಿಯೂ ಕೂಡ ಅವರು ಯಾರು ಇಲ್ಲಿ ಸಾಕಷ್ಟು ಒಂಟಿಯಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಇಡೀ ಐ ಸೆಕ್ಯೂರಿಟಿ ಸೆಲ್ಲಲ್ಲಿ ಉಳಿದ 4 ಕೈದಿಗಳು ಮಾತ್ರ ಇರ್ತಕ್ಕಂಥದ್ದು. ಇವರು ಇರ್ತಕ್ಕಂಥ ಸೆಲ್ಲಲ್ಲಿ ಒಬ್ಬರೇ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಯಾವ ಸಹಕೈದಿಗಳ ಒಂದು ಸಂಪರ್ಕ ಇಲ್ಲ. ನಿನ್ನೆ DIG ಅವರು ಭೇಟಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರು ಮಾನಸಿಕವಾಗಿ ಕುಗ್ಗಿರೋದನ್ನು ನೋಡಿ ಅವರು ಇಲ್ಲಿನ ಜೈಲಧಿಕಾರಿಗಳಿಗೆ ಜೈಲರಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಟ ದರ್ಶನ್ ಅವರನ್ನು ನೀವು ಆಗಾಗ ಐ ಸೆಕ್ಯೂರಿಟಿ ಸೆಲ್ಲಿಗೆ ಹೋಗಿ ಅವರನ್ನು ಮಾತಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿದರು. ಯಾಕೆಂತಂದರೆ ನಟ ದರ್ಶನ್ ಅವರು ಯಾರೊಂದಿಗೂ ಕೂಡ ಅಲ್ಲಿ ಮಾತಾಡ್ತಾ ಇಲ್ಲ, ಭದ್ರತಾ ಸಿಬ್ಬಂದಿಗಳ ಜೊತೆಗೂ ಕೂಡ ಮಾತಾಡ್ತಾ ಇಲ್ಲ ಅನ್ನೋ ಮಾಹಿತಿಯನ್ನು ಕೂಡ ನಿನ್ನೆ ಸಿಕ್ಕಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಮಾನಸಿಕವಾಗಿ ಕುಗ್ಗಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಐ ಸೆಕ್ಯೂರಿಟಿ ಸೆಲ್ ಇರತಕ್ಕಂಥ ಭದ್ರತಾ ಸಿಬ್ಬಂದಿಗಳಾಗಿರ್ಬೋದು ಜೈಲಧಿಕಾರಿಗಳು ಕೂಡ ಆಗಾಗ ಭೇಟಿ ಕೊಟ್ಟಬೇಕು, ಅಲ್ಲಿ ಅವರನ್ನ ನೋಡಬೇಕು ಅನ್ನೋ ಅವ್ರ ಜೊತೆ ಮಾತಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ನಿನ್ನೆ ಕೊಟ್ಟಿರ್ತಕ್ಕಂಥದ್ದು. ನಮಿತಾ, ಥ್ಯಾಂಕ್ ಯು. ದರ್ಶನ್ ದೂರ ದೂರ, ಬೇಲರ್ಜಿಯೂ ವಜಾ, ಜೈಲಲ್ಲಿ ಪವಿತ್ರ ತೊಳಲಾಟ, ಬ್ಯಾರಕ್ನಲ್ಲಿ ಗಾಢ ಮೌನ. 5 ಕಾರಣ ಕೋರ್ಟ್ ತಪರಾಕಿ, ಪವಿತ್ರಾಗೆ ಭವಿಷ್ಯದ ಚಿಂತೆ, ಪವಿತ್ರಾಗಿಲ್ಲ ಬೇಲ್. ಬಿಡುಗಡೆಯ ನಿರೀಕ್ಷೆಯಲ್ಲಿದ್ದಂತಹ ಪವಿತ್ರ ಗೌಡಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಕೊಲೆ ಕೇಸ್ A1 ಆಗಿರೋ ಪವಿತ್ರ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ನನಗೆ ಜಾಮೀನು ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು ಪವಿತ್ರ ಗೌಡ. ಆದ್ರೆ ಕೋರ್ಟ್ ಈ ಪ್ರಕರಣ ಬಹಳ ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ ಅರ್ಜಿಯನ್ನೇ ಇಲ್ಲಿ ವಜಾಗೊಳಿಸಿದೆ. ಅರ್ಜಿ ವಜಾ ಆಗ್ತಾ ಇದ್ದಂತೆ A1 ಪವಿತ್ರ ಕಣ್ಣೀರನ್ನ ಹಾಕಿದ್ದಾರೆ. ದರ್ಶನ್ ಸಿಟ್ಟಿನಿಂದ ಪವಿತ್ರ ಕಂಗಾಲಾಗಿದ್ರು. ಇಲ್ಲಿದ್ದಂತಹ ಸಂದರ್ಭದಲ್ಲೂ ಅಷ್ಟೇ ದರ್ಶನ್ ಪವಿತ್ರ ಭೇಟಿಯಾಗಿಲ್ಲ, ಮಾತನಾಡಿಲ್ಲ, ಕೋಪಗೊಂಡಿದ್ರು ಅನ್ನುವ ವಿಚಾರವೇ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ಇದೀಗ ಪವಿತ್ರ ಜಾಮೀನು ಅರ್ಜಿಯು ವಜಾ ಆಗಿದೆ. ಮುಂದೇನು ಅನ್ನುವ ಚಿಂತೆಯಲ್ಲಿದ್ದಾರೆ ಪವಿತ್ರ ಗೌಡ. ಈಗಾಗಲೇ ಪ್ರಮುಖ 5 ಕಾರಣವನ್ನ ಕೊಟ್ಟು ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಈಗ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಪವಿತ್ರ ಗೌಡ ಟೆನ್ಷನ್ ನಲ್ಲಿದ್ದಾರೆ. ಬ್ಯಾರಕ್ನಿಂದ ಹೊರಗೆ ಬರದೆ ಪವಿತ್ರ ಗೌಡ ಕಣ್ಣೀರನ್ನ ಹಾಕಿದ್ದಾರಂತೆ. ಅಟ್ಲೀಸ್ಟ್ ನನಗೆ ಜಾಮೀನು ಸಿಗಬಹುದು, ಸ್ವಲ್ಪ ಸರಿ ಮಾಡ್ಕೊಳ್ಬಹುದು, ದರ್ಶನ್ ಅವರ ಕೋಪವನ್ನು ಕೂಡ ತಣಿಸಬಹುದು ಅನ್ನುವಂತಹ ಒಂದಷ್ಟು ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಕೋರ್ಟ್ ಇಲ್ಲಿ ಇನ್ನೊಂದು ಶಾಕ್ ಅನ್ನ ಕೊಟ್ಟಿದ್ದು ಅರ್ಜಿಯನ್ನೇ ವಜಾಗೊಳಿಸಿದೆ. ಈಗ ಕೋರ್ಟ್ ಆಲ್ರೆಡಿ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದಂತಹ ಸಂದರ್ಭದಲ್ಲಿ ಈಗ ಆತಂಕಕ್ಕೆ ಒಳಗಾಗಿರುವ ಪವಿತ್ರ ಗೌಡ ಮುಂದೇನು ಮಾಡಬೇಕು ಅನ್ನುವಂತಹ ಚಿಂತೆಯಲ್ಲಿದ್ದಾರೆ. ಇದೇ ಕಾರಣಕ್ಕಾಗಿ ಬ್ಯಾರಕಲ್ಲಿ ಹೊರಗಡೆ ಬರದೆ ಕಣ್ಣೀರು ಹಾಕಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಪವಿತ್ರ ಗೌಡ ಒಂದಷ್ಟು ನಿರೀಕ್ಷೆಯಲ್ಲಿ ಇದ್ರು, ಅಟ್ಲೀಸ್ಟ್ ನನಗೆ ಈ ಸಲ ಜಾಮೀನು ಸಿಗ್ಬಹುದೇನೋ, ನನಗೆ ಸಿಕ್ಕರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಸಿಕ್ಕ ಹಾಗೆ ಆ ಒಂದಷ್ಟು ಅಂಶಗಳನ್ನು ಇಟ್ಕೋಬಹುದು ಅಂತ ಮಹಿಳಾ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನ ಕೂಡ ಅವರ ಲಾಯರ್ ಇಂದ ಆಗಿತ್ತು. ಕೋರ್ಟ್ ಹೇಳಿದ್ದೇನು, ಪವಿತ್ರ ಗೌಡ ಅವರ ಮುಂದಿರುವಂತಹ ಆಪ್ಷನ್ಸ್ ಏನು? ನವಿತಾ, ಏನು ನಿನ್ನೆ ಪವಿತ್ರ ಗೌಡ ಒಂದು ಜಾಮೀನು ಅರ್ಜಿ ನಿನ್ನೆ ಕೋರ್ಟ್ನಲ್ಲಿ ವಜಾ ಆಗಿರೋದು. ಯಾಕಂದರೆ ಆಕೆ A1 ಆರೋಪಿ ಆಗಿದ್ದಾರೆ, ಮತ್ತು ಇನ್ನೂ ಕೂಡ ಪ್ರಕರಣದ ತನಿಖೆ ನಡೀತಾ ಇರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಕೂಡ ಇನ್ನೂ ಸಲ್ಲಿಕೆ ಆಗಿಲ್ಲ. ಆ ಸಲುವಾಗಿ ಕೋರ್ಟ್ ನಿನ್ನೆ ಅವರ ಒಂದು ಜಾಮೀನು ಅರ್ಜಿಯನ್ನು ಕೂಡ ವಜಾ ಮಾಡಿದೆ. ಏನು ಜಾಮೀನು ಅರ್ಜಿ ವಜಾ ಆದ ಬಳಿಕ ಪವಿತ್ರ ಗೌಡ ಒಂದು ಜೈಲಿನಲ್ಲಿ ಮತ್ತೆ ಒಂದು ಬೇಸರ ಮತ್ತು ಆತಂಕಕ್ಕೆ ಒಳಗಾಗಿರೋದು. ಯಾಕಂದರೆ ಮುಂದೆ ಯಾವ ರೀತಿ ಭವಿಷ್ಯ ಇರುತ್ತೆ ಮತ್ತು ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅನ್ನೋದು ಚಿಂತೆ ಈಗ ಆಕೆಯಲ್ಲಿ ಕಾಡೋದಕ್ಕೆ ಕೂಡ ಶುರುವಾಗಿದೆ. ಆದ್ದರಿಂದ ಜೈಲಿನಲ್ಲಿರುವಂಥ ಪವಿತ್ರ ಗೌಡ ಅಲ್ಲಿ ಕೂಡ ಒಂದು ಬೇಸರವನ್ನು ವ್ಯಕ್ತಪಡಿಸಿ ಮುಂದೆ ಯಾವ ರೀತಿ ಫ್ಯೂಚರ್ ಅನ್ನೋದ್ರ ಬಗ್ಗೆ ಒಂದು ಸಾಕಷ್ಟು ಚಿಂತಾಕ್ರಾಂತಳಾಗಿದ್ದಾಳೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಈಗಾಗಲೇ ಏನು ಜೈಲಿನಲ್ಲಿರುವಂಥ ತಮ್ಮ ಸಹ ಕೈದಿಗಳೇನಿದ್ರೆ ಅವ್ರ ಜೊತೆ ಈ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ದು, ಯಾವ ರೀತಿ ಇಲ್ಲಿಂದ ಹೊರಗಡೆ ಹೋಗಬೇಕು ಮತ್ತು ಈ ಒಂದು ಕೇಸಿಂದ ಪಾರೋಗೋ ಬಗ್ಗೆ ಸಾಕಷ್ಟು ಒಂದು ಚರ್ಚೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇದೇ ವೇಳೆ ಏನು ಈ ಒಂದು ಪ್ರಕರಣದಲ್ಲಿ ಬಂಧಿತರಾಗಿದ್ದಂಥ ಸಹ ಆರೋಪಿಗಳೇನಿದ್ರೆ ಅವರು ಕೂಡ ಈಗ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಆಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಕೂಡ ಈಗ ಬೇರೆ ಜೈಲಿಗೆ ಶಿಫ್ಟ್ ಆಗಿರೋದ್ರಿಂದ ಅಲ್ಲಿ ಯಾವುದೇ
ಯಾವುದೇ ರೀತಿಯ ಯಾವ ಬೇರೆ ಆರೋಪಿಗಳು ಯಾರು ಕೂಡ ಆಕೆಗೆ ಒಂದು ಮಾತನಾಡೋದಕ್ಕಾಗಲಿ ಅಥವಾ ಕೇಸ್ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಯಾರು ಅಲ್ಲಿ ಸಿಗೋದಿಲ್ಲ. ಅದರಿಂದ ಈ ಒಂದು ಬೆಳವಣಿಗೆಯಿಂದಲೂ ಕೂಡ ಆಕೆ ಸಾಕಷ್ಟು ಬೇಸತ್ತಿದ್ದಾಳೆ. ಅಂದರೆ ದರ್ಶನ್ ಇರ್ಬೋದು ಮತ್ತು ಬೇರೆ ಆರೋಪಿಗಳಿರ್ಬೋದು ಯಾರು ಕೂಡ ಅಲ್ಲಿ ಕಾಣಿಸೋದಿಲ್ಲ. ಮತ್ತು ಕೇಸ್ನ ಒಂದು ಆಗು ಹೋಗುಗಳು ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಆಕೆಗೆ ಸಿಗ್ತಾ ಇಲ್ಲ. ಅದರಿಂದ ಪ್ರತಿದಿನ ಪತ್ರಿಕೆಗಳನ್ನು ಓದಿ ಕೇಸ್ನ ಒಂದು ಡೆವಲಪ್ಮೆಂಟ್ ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೂಡ ಮುಂದಾಗಿರೋದು. ಮತ್ತು ಇದೇ ವೇಳೆ ನಿನ್ನೆ ಆಕೆ ಜಾಮೀನು ಅರ್ಜಿ ಕೂಡ ಏನು ಜಾಮೀನು ಸಿಗುತ್ತೆ ಅನ್ನೋದು ನಿರೀಕ್ಷೆಯಲ್ಲಿ ಪವಿತ್ರ ಗೌಡ ಇದ್ಲು. ಆದರೆ ಏಕಾಏಕಿ ನಿನ್ನೆ ಕೋರ್ಟ್ನಲ್ಲಿ ಆಕೆ ಜಾಮೀನು ಅರ್ಜಿ ಕೂಡ ವಜಾ ಆಗಿರೋದ್ರಿಂದ ಇದರಿಂದಲೂ ಕೂಡ ಸಾಕಷ್ಟು ಚಿಂತೆಯನ್ನು ಆಕೆ ಕಾಡ್ತಾ ಇರೋದು. ಮತ್ತು ಇದೇ ವೇಳೆ ಮುಂದೆ ಆಕೆ ಜಾಮೀನು ಪಡ್ಕೊಳ್ಬೇಕಾದ್ರೆ ಏನೆಲ್ಲ ಹೋರಾಟಗಳು ಮಾಡಬೇಕು ಮತ್ತು ಈ ಒಂದು ಕೇಸ್ನ ಗ್ರೌಂಡ್ನಲ್ಲಿ ಯಾವ ಗ್ರೌಂಡ್ಸ್ನಲ್ಲಿ ಒಂದು ಬೇಲ್ಗೆ ಅರ್ಜಿಯನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆಯನ್ನು ಮಾಡೋದಕ್ಕೆ ಈಗ ಮುಂದಾಗಿದ್ದಾಳೆ ನವಿತಾ.